ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಎಸ್ಎಲ್ ಭೈರಪ್ಪ ಅವರಿಗೆ ರಾಜ್ಯಾದ್ಯಂತ ಅಭಿಮಾನಿಗಳ ಬಳಗವಿತ್ತು. ಭೈರಪ್ಪನವರು ಹೇಳಿದ್ರೆ ತಲೆ ಮೇಲೆ ಹೊತ್ತು ಕೆಲಸ ಮಾಡುವ ಅಭಿಮಾನಿಗಳಿಗೇನೂ ಕಡಿಮೆ ಇರಲಿಲ್ಲ. ಆದ್ರೆ ಭೈರಪ್ಪನವರು ಮಾತ್ರ ತಮ್ಮ ಕೊನೆಯ ದಿನಗಳನ್ನು ಕಳೆದಿದ್ದು ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ಟರ ಮನೆಯಲ್ಲಿ. ಹೌದು, ಸರಸ್ವತಿ ಪುತ್ರರಾದ ಭೈರಪ್ಪನವರು ಮೈಸೂರಿನ ತಮ್ಮ ಮನೆಯಿಂದ ಹೊರಬರಬೇಕಾದಾಗ ಅವರಿಗೆ ನೆನಪಾಗಿದ್ದು ವಿಶ್ವೇಶ್ವರ ಭಟ್ಟರು. ಭಟ್ಟರಿಗೆ ಕರೆ ಮಾಡಿ ನಾನು ನಿಮ್ಮ ಮನೆಯಲ್ಲಿ ಇರಬಹುದೇ ಅಂತ ಕೇಳಿದ್ದಷ್ಟೇ. ಮರುದಿನ ಭೈರಪ್ಪನವರ ವಾಸಸ್ಥಾನ ರಾಜರಾಜೇಶ್ವರಿ ನಗರದಲ್ಲಿರುವ ವಿಶ್ವೇಶ್ವರ ಭಟ್ಟರ ಮನೆಯಾಯಿತು. ಅಲ್ಲಿಂದ ಸರಿಸುಮಾರು 8 ತಿಂಗಳ ಕಾಲ ಕಳೆದು ಆಸ್ಪತ್ರೆಯಲ್ಲಿ ಕೊನೆಯ ಉಸಿರು ಎಳೆಯುವಾಗ ವಿಶ್ವೇಶ್ವರ ಭಟ್ಟರೇ ಭೈರಪ್ಪನವರೊಂದಿಗೆ ಇದ್ರು. ಎಸ್ಎಲ್ ಭೈರಪ್ಪ ಅವರ ಕಾದಂಬರಿಗಳನ್ನ ಓದಿಕೊಂಡು ಬೆಳೆದ ವಿಶ್ವೇಶ್ವರ ಭಟ್ಟರು ಬಳಿಕ ವಿಜಯ ಕರ್ನಾಟಕಕ್ಕೆ ಬಂದ ಬಳಿಕ ಭೈರಪ್ಪನವರೊಂದಿಗೆ ಒಡನಾಟ ಹೆಚ್ಚಾಯಿತು. ಅಲ್ಲಿಂದ ಬೆಂಗಳೂರಿನಲ್ಲಿ ಭಟ್ಟರ ಮನೆಯಲ್ಲಿ ನೆಲೆಸುವ ತನಕ ವಾರಕ್ಕೆ ಕನಿಷ್ಠ ಒಮ್ಮೆಯಾದ್ರೂ ಭಟ್ಟರು ಹಾಗೂ ಭೈರಪ್ಪನವರು ಫೋನ್ನಲ್ಲಿ ಮಾತನಾಡ್ತಿದ್ರು. ಸಾಹಿತ್ಯ, ವಿದೇಶ ಅಧ್ಯಯನದಲ್ಲಿ ಇಬ್ಬರಿಗೂ ಸಮಾನ ಆಸಕ್ತಿ ಇದ್ದಿದ್ರಿಂದ ಇಬ್ಬರ ನಡುವಿನ ಆತ್ಮೀಯತೆ ಇನ್ನಷ್ಟು ಹೆಚ್ಚಾಗಲು ಕಾರಣವಾಯಿತು. ಭೈರಪ್ಪನವರಿಗೆ ಫ್ಲಾಟ್ ಅನ್ನೇ ಬಿಟ್ಟುಕೊಟ್ಟಿದ್ದ ಭಟ್ಟರು. ಮೈಸೂರಿನಿಂದ ಬೆಂಗಳೂರಿಗೆ ಆಗಮಿಸಿದ ಭೈರಪ್ಪನವರು ಕೆಲ ದಿನಗಳ ಕಾಲ ಭಟ್ಟರ ನಿವಾಸದಲ್ಲೇ ತಂಗಿದ್ರು. ಬಳಿಕ ಭೈರಪ್ಪನವರ ಖಾಸಗಿತನಕ್ಕೆ ಧಕ್ಕೆ ಆಗಬಾರದು ಎನ್ನುವ ಕಾರಣಕ್ಕೆ ವಿಶ್ವೇಶ್ವರ ಭಟ್ಟರು ತಮ್ಮ ಫ್ಲಾಟ್ ಒಂದನ್ನ ಭೈರಪ್ಪನವರಿಗೆ ಬಿಟ್ಟುಕೊಟ್ರು. ಆ ಸಮಯದಲ್ಲಿ ನೀವು ನನ್ನನ್ನ ಔಟ್ ಹೌಸ್ ನಲ್ಲಿ ಉಳಿಸ್ತೀರಾ ಅಂತ ಎಂದುಕೊಂಡಿದ್ದೆ, ಆದ್ರೆ ಮನೆಯನ್ನೇ ಬಿಟ್ಟುಕೊಟ್ಟಿದ್ದೀರಾ ಅಂತ ಭಟ್ಟರ ಬಗ್ಗೆ ಅಭಿಮಾನದ ಮಾತುಗಳನ್ನು ಭೈರಪ್ಪನವರು ಆಡಿದ್ರು. ಪ್ರತ್ಯೇಕ ಫ್ಲಾಟ್ನಲ್ಲಿ ವಾಸವಿದ್ರು ನಿತ್ಯ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟಕ್ಕೆ ವಿಶ್ವೇಶ್ವರ ಭಟ್ಟರ ಮನೆಗೆ ಆಗಮಿಸುತ್ತಿದ್ರು. ಶಿಸ್ತಿನ ಜೀವನಕ್ಕೆ ಹೆಸರಾಗಿರುವ ಭೈರಪ್ಪನವರಿಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಸಿದ್ಧವಿರಬೇಕಿತ್ತು. ಆ ವಿಷಯದಲ್ಲಿ ಕೊಂಗಾಗದಂತೆ ಭಟ್ಟರ ಕುಟುಂಬ ಭೈರಪ್ಪನವರನ್ನ ನೋಡಿಕೊಂಡ್ರು. ಇನ್ನು ಭೈರಪ್ಪನವರೊಂದಿಗೆ ಇಡೀ ದಿನವಿರೋದಕ್ಕೆ ಮಾರ್ಕಂಡೇಯ ಎನ್ನುವವರನ್ನು ನೇಮಿಸಿಕೊಳ್ಳಲಾಗಿತ್ತು. ಹಾಗೆ ನೋಡಿದ್ರೆ ಭೈರಪ್ಪನವರ ದಿನ ಆರಂಭವಾಗ್ತಾ ಇದ್ದಿದ್ದು ಬೆಳಿಗ್ಗೆ 4 ಗಂಟೆಗೆ. ಈ ಇಳಿ ವಯಸ್ಸಿನಲ್ಲಿಯೂ ನಿತ್ಯ 1 ಗಂಟೆ ಕಾಲ ವಾಯು ವಿಹಾರ ಮಾಡ್ತಾ ಇದ್ದ ಅವರು ಅಲ್ಲಿಂದ ನೇರವಾಗಿ ಭಟ್ಟರ ನಿವಾಸಕ್ಕೆ ಬರ್ತಿದ್ರು. ಬಳಿಕ ವಿಶ್ವೇಶ್ವರ ಭಟ್ಟರು 2 ತಿಂಗಳುಗಳ ಕಾಲ ದಿನಪತ್ರಿಕೆಗಳನ್ನ ಓದಿ ಹೇಳ್ತಿದ್ರು. ಬಳಿಕ ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು. ಆಸ್ಪತ್ರೆಯಲ್ಲಿ ಭೈರಪ್ಪ ಜೊತೆಗಿದ್ದ ಭಟ್ಟರು. ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಭೈರಪ್ಪನವರು ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಬುಧವಾರ ಹೃದಯಾಘಾತವಾಗ್ತಾ ಇದ್ದಂತೆ ವಿಶ್ವೇಶ್ವರ ಭಟ್ಟರು ಆಸ್ಪತ್ರೆಗೆ ತೆರಳಿದ್ರು. ಭೈರಪ್ಪನವರ ಕೊನೆಯ ಕ್ಷಣದಲ್ಲಿ ಅವರ ಪತ್ನಿ, ಮಕ್ಕಳು ಅಥವಾ ಬಂಧು ಬಳಗ ಇರಲಿಲ್ಲ. ಬದಲಿಗೆ ವಿಶ್ವೇಶ್ವರ ಭಟ್ಟರಿದ್ರು. ಬಳಿಕ ಬೆಂಗಳೂರಿನ ಸಾರ್ವಜನಿಕ ದರ್ಶನ, ಮೈಸೂರಿನಲ್ಲಿ ಸಾರ್ವಜನಿಕ ದರ್ಶನದ ವ್ಯವಸ್ಥೆ ಸೇರಿದಂತೆ ಪ್ರತಿ ಹಂತದಲ್ಲಿಯೂ ನಿಂತು ಕಾರ್ಯನಿರ್ವಹಿಸಿದ್ರು. ಸರ್ಕಾರಿ ಗೌರವ ನೀಡುವಂತೆ ಸಿಎಂಗೆ ಮನವಿ. ಭೈರಪ್ಪನವರು ನಿಧನ ಹೊಂದಿದ ವಿಷಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದ ವಿಶ್ವೇಶ್ವರ ಭಟ್ಟರು ನಾಡಿನ ಅಸ್ಮಿತೆಯಾಗಿರುವ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪನವರಿಗೆ ಸಕಲ ಸರ್ಕಾರಿ ಗೌರವ ನೀಡಬೇಕಿರುವುದು ಸರ್ಕಾರದ ಆದ್ಯ ಕರ್ತವ್ಯ. ಆದ್ರಿಂದ ಬೆಂಗಳೂರು, ಮೈಸೂರು 2 ಕಡೆಗಳಲ್ಲಿಯೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ನೀಡಬೇಕು. ಇದರೊಂದಿಗೆ ಸಕಲ ಸರ್ಕಾರಿ ಗೌರವವನ್ನು ಕೊಡೋದಕ್ಕೆ ಅಗತ್ಯ ಆದೇಶ ಹೊರಡಿಸಬೇಕು ಅಂತ ಮನವಿ ಮಾಡಿದ್ರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಿದ್ದರಾಮಯ್ಯ ಅವರು ಕೂಡಲೇ ಸಕಲ ಸರ್ಕಾರಿ ಗೌರವ ಹಾಗೂ ಸಾರ್ವಜನಿಕ ದರ್ಶನಕ್ಕೆ ಅಗತ್ಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹುಟ್ಟೂರಿಗೆ ನೀರು ಕೊಡಿಸುವಲ್ಲಿ ಮಹತ್ವದ ಪಾತ್ರ. ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದ ಭೈರಪ್ಪ ಅವರು ತಮಗಾಗಿ ಎಂದಿಗೂ ಅರ್ಜಿ ಹಿಡಿದು ರಾಜಕಾರಣಿಗಳ ಮನೆ ಮುಂದೆ ಸುಳಿದವರಲ್ಲ. ಆದರೆ ತಮ್ಮ ಹುಟ್ಟೂರಾದ ಸಂತೇಶಿವರದಲ್ಲಿ ನೀರಿನ ಸಮಸ್ಯೆಗೆ ಪದೇ ಪದೇ ಸ್ಥಳೀಯರು ಗಮನಕ್ಕೆ ತಂದಾಗ ಅದನ್ನು ಸರಿಪಡಿಸೋದಕ್ಕೆ ಹಲವು ದಾರಿಗಳಲ್ಲಿ ಪ್ರಯತ್ನಿಸಿದ್ರು. ಆದರೆ ಅಧಿಕಾರಿಗಳು ಪ್ರತಿ ಬಾರಿಯೂ ಒಂದೊಂದು ನೆಪ ಹೇಳಿ ಯೋಜನೆ ಆರಂಭಕ್ಕೆ ಕ್ರಮ ವಹಿಸುತ್ತಿರಲಿಲ್ಲ. ಆದರೆ ಕೊನೆಯದಾಗಿ ವಿಶ್ವೇಶ್ವರ ಭಟ್ಟರ ನಿವಾಸಕ್ಕೆ ಬಂದು ತಮ್ಮೂರಿನ ನೀರಿನ ಸಮಸ್ಯೆ ಬಗ್ಗೆ ಹೇಳಿದಾಗ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿಯಾಗಿ ಯೋಜನೆ ಮಂಜೂರು ಮಾಡಿಸುವಲ್ಲಿ ಭಟ್ಟರು ಮಹತ್ವದ ಪಾತ್ರವನ್ನ ವಹಿಸಿದ್ರು. ಬೊಮ್ಮಾಯಿ ಅವರು ಒಪ್ಪಿಗೆ ನೀಡಿದ್ರು. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಾಗ ಭಟ್ಟರೇ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಯೋಜನೆ ಪೂರ್ಣಗೊಳಿಸುವುದಕ್ಕೆ ಹೋರಾಡಿದ್ರು. ಎಸ್ಎಲ್ ಭೈರಪ್ಪ ಅವರ ಅಂತಿಮ ಸಂಸ್ಕಾರ ಮುಗಿಯುವವರೆಗೂ ವಿಶ್ವೇಶ್ವರ ಭಟ್ಟರು ಜೊತೆಗಿದ್ರು. ನಾನು ಧನ್ಯ ಎನ್ನುತ್ತಾರೆ ವಿಶ್ವೇಶ್ವರ ಭಟ್ಟರು.
ಬಾಲ್ಯದಿಂದಲೂ ನಾನು ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಗಳನ್ನು ಓದಿ ಬೆಳೆದವನು. ಹೀಗಾಗಿ ನನ್ನ ವ್ಯಕ್ತಿತ್ವ, ಬರವಣಿಗೆ ಮತ್ತು ಜೀವನದ ಬಹುಪಾಲು ಅಂಶಗಳಲ್ಲಿ ಭೈರಪ್ಪನವರು ಹಾಸು ಹೊಕ್ಕಾಗಿದ್ದಾರೆ. ಭೈರಪ್ಪನವರ ಕಾದಂಬರಿಗಳ ಅದೆಷ್ಟೋ ಪಾತ್ರಗಳು ನಮ್ಮ ಜೀವನದ ಕಷ್ಟ ಕಾಲದಲ್ಲಿ ದಾರಿದೀಪವಾಗಿವೆ. ಬಾಲ್ಯದಲ್ಲಿ ಅವರನ್ನು 5 ನಿಮಿಷ ನೋಡಿದ್ರೆ ಸಾಕು ಎನ್ನುವ ಆಸೆ ಹೊಂದಿದ್ದ ನನಗೆ ಭೈರಪ್ಪನವರ ಕೊನೆಗಾಲದಲ್ಲಿ ಅವರ ಸಾಂಗತ್ಯ ದೊರಕಿದ್ದು ನನ್ನ ಜೀವನದ ಸುಕೃತ ಎನ್ನುತ್ತಾರೆ ವಿಶ್ವೇಶ್ವರ ಭಟ್ಟರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.